ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಡೊಮೈನ್ ಆಫ್ ಎ ರಿಲೇಷನ್, ರೇಂಜ್ ಆಫ್ ಎ ರಿಲೇಷನ್ ಆ್ಯಂಡ್ ಕೋಡೊಮೈನ್ ಆಫ್ ಎ ರಿಲೇಷನ್ ಆ್ಯಂಡ್ ವೆನ್ ಡಯಾಗ್ರಾಮ್ ಆರ್ ಆರೋ ರಿಪ್ರೆಸೆಂಟೇಷನ್ ಆಫ್ ದಿ ರಿಲೇಷನ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಡೊಮೈನ್ ಆಫ್ ಎ ರಿಲೇಷನ್ ಅಂದರೆ ಏನಂದರೆ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಆಫ್ ಆರ್. ಓಕೆ, ಆರ್ ಅಂದರೆ ಏನಂದರೆ ರಿಲೇಷನ್, ಇಟ್ ಈಸ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಇರುತ್ತೆ. ಓಕೆ, ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಏನಿರುತ್ತೆ ರಿಲೇಷನಲ್ಲಿ, ದಟ್ ಈಸ್ ದಿ ನಮಗೆ ಡೊಮೈನ್ ಆಗುತ್ತೆ. ನೆಕ್ಸ್ಟ್ ರೇಂಜ್ ಏನಾಗುತ್ತೆ ಅಂದರೆ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್ ಇನ್ ಆರ್. ಓಕೆ, ಆರ್ ಈಸ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ, ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್ ಇನ್ ಆರ್ ಇದ್ದರೆ ದಟ್ ಈಸ್ ರೇಂಜ್. ನಾನು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಎಕ್ಸಾಂಪಲಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಜಸ್ಟ್ ಇದು ಡೆಫಿನೇಷನ್ಸ್ ನೋಡಿ. ಓಕೆ, ಕೋಡೊಮೈನ್ ಆಫ್ ಎ ರಿಲೇಷನ್ ಅಂದರೆ ಏನಂದರೆ ಬಿ ಸೆಟ್ ಏನಿರುತ್ತೋ ದಟ್ ಈಸ್ ದ ಕೋಡೊಮೈನ್. ನಮಗೆ ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ರಿಲೇಷನ್ ಆರ್ ಇಸ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಇರುತ್ತೆ. ಓಕೆ, ಇಲ್ಲಿ ಬಿ ಸೆಟ್ ಏನಿರುತ್ತೋ ದಟ್ ಈಸ್ ದಿ ಕೋಡೊಮೈನ್. ಇನ್ನೊಂದು ನೆನಪಿರಲಿ, ರೇಂಜ್ ಈಸ್ ಆಲ್ವೇಸ್ ಸಬ್ಸೆಟ್ ಆಫ್ ಕೋಡೊಮೈನು. ಓಕೆ, ಇವಾಗ ಒಂದು ಕ್ವಶನ್ ನೋಡಿ. ಲೆಟ್ ಎ ಇಸ್ ಈಕ್ವಲ್ ಟು ಎ ಸೆಟ್ ಕೊಟ್ಟಿದ್ದಾರೆ, ಬಿ ಸೆಟ್ ಕೊಟ್ಟಿದ್ದಾರೆ ಆ್ಯಂಡ್ ಆರ್ ಬಿ ಎ ರಿಲೇಷನ್ ಫ್ರಮ್ ಎ ಟು ಬಿ ಆ್ಯಸ್ ರಿಲೇಷನ್ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಓಕೆ, ಇದು ನಮಗೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ರೋಸ್ಟರ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ಫಸ್ಟು ನೋಡಿ, ನಮ್ಗೆ ಏನೇನು ಕೊಟ್ಟಿದ್ದಾನೆ ಸೊಲ್ಯೂಷನ್. ಎ ಸೆಟ್ ಕೊಟ್ಟಿದ್ದಾರೆ 1 2 3 4 ಆ್ಯಂಡ್ ಬಿ ಸೆಟ್ ಕೊಟ್ಟಿದ್ದಾರೆ 1 4 9 16 25. ಓಕೆ, ಇವಾಗ ರಿಲೇಷನ್ ಈಸ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಇದೆ. ಓಕೆ, ಇವಾಗ ನಾವೇನು ಮಾಡಬೇಕಂದ್ರೆ ಒಂದು ರಿಲೇಷನ್ ಕಂಡೀಷನ್ ಕೊಟ್ಟಿದ್ದಾರೆ, ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಆರ್ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ವೈ ಬಿಲಾಂಗ್ಸ್ ಟು ಬಿ ಆ್ಯಂಡ್ ಕಂಡೀಷನ್ ಏನು ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತೆ. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ ವ್ಯಾಲ್ಯೂಸ್ ಅಂದರೆ ಎನಿಂದ ತೊಗೊಬೇಕು, ವೈ ವ್ಯಾಲ್ಯೂಸ್ ಅಂದರೆ ಬಿಯಿಂದ ಬಿಯಲ್ಲಿರಬೇಕು. ಓಕೆ, ಇವಾಗ ಇದನ್ನು